ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕಳೆದುಕೊಂಡಿರುವುದರ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಂಡರೆ ಇರುವುದನ್ನು ಸಹ ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಎಂಬುದನ್ನು ನಮಗಿರುವ ದುಃಖಗಳು, ಜವಾಬ್ದಾರಿಗಳು ಮತ್ತು ಅನುಭವಗಳೇ ಹೇಳಿಕೊಡುತ್ತವೆ. ಯಾರು ಕಲಿಸುವ ಅವಶ್ಯಕತೆ ಇಲ್ಲ. ಜೀವನ ಇಷ್ಟವಿರಲಿ ಇಲ್ಲದಿರಲಿ ಬದುಕಬೇಕು ಅಷ್ಟೇ. ಜೀವನವೆಂದರೆ ಹೂವಿನ ಮಳೆಯಲ್ಲ. ಯಾವಾಗಲೂ ಸಂತೋಷವೇ ಬೇಕೆಂದರೆ ಆಗುವುದಿಲ್ಲ. ಸಂಕಟಗಳನ್ನು ಸಹ ಸಹಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಬೇಕು. ನಿಮ್ಮ ಗತ ಜೀವನದ ಉನ್ನತವಾಗಿ ಇಲ್ಲದಿರಬಹುದು, ಆದರೆ ಸ್ನೇಹಿತರೆ, ನಿಮ್ಮ ಗತ ಜೀವನದಿಂದ ನೀವು ಕಲಿತ ಗುಣಪಾಠಗಳು ಮಾತ್ರ ಉನ್ನತವಾಗಿರುವುದು ಎಂಬುದನ್ನು ಎಂದಿಗೂ ನೆನಪಿಟ್ಟುಕೊಳ್ಳಿ. ನಾವು ಕೆಲವರನ್ನು ಎಷ್ಟು ದೂರ ಬಿಟ್ಟರೆ ಅಷ್ಟೇ ಒಳ್ಳೆಯದು. ಇಲ್ಲದಿದ್ದರೆ ನಮ್ಮ ಒಳ್ಳೆಯತನವನ್ನು ಕೂಡ ನಿಸ್ಸಹಾಯಕವಾಗಿ ನೋಡುವರು. ನೀತಿಯಿಂದ ಬದುಕುವವರಿಗೆ ನಿಂದನೆಗಳು ಹೆಚ್ಚು, ಇನ್ನು ಜವಾಬ್ದಾರಿಯಿಂದ ಬದುಕುವವರಿಗೆ ಭಾರಗಳು ಹೆಚ್ಚು. ನೀವು ಯೋಚಿಸಬೇಕಾಗಿರುವುದು ಗಾಯದ ಬಗ್ಗೆ ಅಲ್ಲ, ಅದರಿಂದ ಹೇಗೆ ಚೇತರಿಸಿಕೊಳ್ಳಬೇಕು ಎಂದು. ಬೀಳುವುದರ ಬಗ್ಗೆ ಯೋಚಿಸುವುದಲ್ಲ, ಎದ್ದು ನಿಲ್ಲುವುದರ ಬಗ್ಗೆ ಯೋಚಿಸಿ. ನೀವು ಒಂದು ನಿರ್ಣಯವನ್ನು ತೆಗೆದುಕೊಂಡ ಮೇಲೆ ಮಾರ್ಗ ಹೇಗೇ ಇದ್ದರೂ ಗಮ್ಯವನ್ನು ಸೇರಲೇಬೇಕು. ಸಾವು ಮತ್ತು ಬದುಕು ಎನ್ನುವುದು ಎಲ್ಲೂ ಇಲ್ಲ. ಧೈರ್ಯದಲ್ಲೇ ಬದುಕು ಇರುವುದು, ಹಾಗೆಯೇ ಭಯದಲ್ಲೇ ಸಾವು ಇರುವುದು. ಅದಕ್ಕಾಗಿ ಸ್ನೇಹಿತರೆ, ಧೈರ್ಯದಿಂದ ಇರಿ. ನಾವು ದಾರಿಯಲ್ಲಿ ಬಿದ್ದರೆ ಯಾರು ನೋಡುವುದಕ್ಕೆ ಮುಂಚೆಯೇ ಎದ್ದು ನಿಲ್ಲಬೇಕು. ಅದೇ ಜೀವನದಲ್ಲಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು. ನಿಮಗೆ ಇಷ್ಟವಿದ್ದರೆ ಕಹಿಯೂ ಕೂಡ ಸಿಹಿಯಾಗಿಯೇ ಅನಿಸುತ್ತದೆ. ಅದೇ ನಿಮಗೆ ಕಷ್ಟವಾದರೆ ಸಿಹಿಯೂ ಕೂಡ ಕಹಿಯಾಗಿಯೇ ಅನಿಸುತ್ತದೆ. ಜೀವನದಲ್ಲಿ ಎಲ್ಲವೂ ಅಷ್ಟೇ. ಒಂದು ಉದ್ಯೋಗವಾಗಲಿ, ವ್ಯವಹಾರವಾಗಲಿ, ಬಾಂಧವ್ಯವಾಗಲಿ, ಎಲ್ಲವೂ ಇಷ್ಟ ಮತ್ತು ಕಷ್ಟದ ಮೇಲೆ ಆಧಾರವಾಗಿದೆ. ನಿಮ್ಮ ಮೌಲ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರ ಕಾಳಜಿ ವಹಿಸಬೇಡಿ. ಅದೇ ನಿಮ್ಮ ಮೌಲ್ಯವನ್ನು ಯಾರು ಅರ್ಥೈಸುವರೋ ಹಾಗೂ ಗೌರವಿಸುವರೋ ಅವರನ್ನು ಅಶ್ರದ್ಧೆ ಮಾಡಬೇಡಿ. ನಿಜವಾಗಿಯೂ ನಿಮಗೆ ಒಳ್ಳೆಯದನ್ನು ಬಯಸುವುದಾದರೆ ನಿಮ್ಮ ಬಗ್ಗೆ ಇತರರ ಹತ್ತಿರ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ. ನೀವು ಮಾರ್ಗ ಮಧ್ಯದಲ್ಲಿ ಕಲ್ಲಾಗಿ ಇರಬೇಡಿ. ಯಾರಾದರೂ ಒಬ್ಬರು ಒಡೆದು ಹಾಕುವರು. ಊರ ಆಚೆಯ ಬೆಟ್ಟದ ಹಾಗೆ ಇರಿ. ಮುಟ್ಟಲು ಯಾರು ಸಹ ಬರುವುದಿಲ್ಲ. ಹಾಗೆಯೇ ಮಾತಿನಲ್ಲಿ ಹೇಳುವುದಲ್ಲ, ಕೇವಲ ನಡವಳಿಕೆಯಿಂದ ತೋರಿಸುವುದು. ನಂಬಿಕೆ ಎನ್ನುವುದು ಒಂದು ಶಕ್ತಿ. ಆ ಶಕ್ತಿಯನ್ನು ನೀವು ಉಳಿಸಿಕೊಳ್ಳದಿದ್ದರೆ ಯಾವುದೇ ಬಾಂಧವ್ಯವು ನಿಮ್ಮ ಜೊತೆ ಇರುವುದಿಲ್ಲ. ಜೀವನದಲ್ಲಿ ನೀವು ಅಂದುಕೊಂಡಿದ್ದು ಎಲ್ಲ ಆದರೆ ಮನುಷ್ಯ ಈ ಭೂಮಿಯ ಮೇಲೆ ನಿಲ್ಲುವುದಿಲ್ಲ. ಅದಕ್ಕೆ ಭಗವಂತ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಒಂದು ಕೊರಗನ್ನು ಇಟ್ಟಿರುತ್ತಾನೆ. ಯಾವತ್ತಾದರೂ ಒಂದು ದಿನ ಬಿಟ್ಟು ಹೋಗುವುದು ಅಂತ ಗೊತ್ತಿದ್ದರೂ ಬಿಡಿಸಲಾರದಷ್ಟು ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದೇ ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯ. ಅಲ್ಪ ಸ್ವಲ್ಪ ಆಸೆಗಳಿಂದ, ಚಿಕ್ಕ ಚಿಕ್ಕ ವಿಷಯಗಳಿಂದ ಸಂತೃಪ್ತಿ ಹೊಂದುವುದೇ ಉತ್ತಮರ ಲಕ್ಷಣ. ವೆಚ್ಚದ ಬೆಲೆ ತಿಳಿಯದ ಹಾಗೆ ಅರ್ಧಾಂಗಿಯನ್ನು, ಕಷ್ಟದ ಬೆಲೆ ತಿಳಿಯದ ಹಾಗೆ ಮಗನನ್ನು ಮತ್ತು ಬಾಂಧವ್ಯದ ಬೆಲೆ ತಿಳಿಯದ ಹಾಗೆ ಮಗಳನ್ನು ಎಷ್ಟೇ ಬೆಳೆಸಿದರೂ ವ್ಯರ್ಥವೇ. ನಿಮ್ಮ ಒಂದು ಬಲದಿಂದ ಇತರರನ್ನು ಗೆಲ್ಲುವುದು ಬಹಳ ಸುಲಭ. ಅದೇ ನಿಮ್ಮ ಒಂದು ಗುಣದಿಂದ ಇತರರನ್ನು ಗೆಲ್ಲುವುದು ಬಹಳ ಕಷ್ಟ. ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಯೋಚಿಸುವ ಮನುಷ್ಯನಿಗೆ ವಿಷವೂ ಕೂಡ ಏನು ಮಾಡಲಾಗುವುದಿಲ್ಲ. ನಿಮ್ಮ ಹತ್ತಿರ ಏನೂ ಇಲ್ಲದಿದ್ದಾಗ ನಿಮಗಿರುವ ಸಹನೆ ಮತ್ತು ನಿಮ್ಮ ಹತ್ತಿರ ಎಲ್ಲವೂ ಇದ್ದಾಗ ನಿಮ್ಮ ಒಂದು ವರ್ತನೆ, ಈ ಎರಡು ವಿಷಯಗಳು ನಿಮ್ಮ ವ್ಯಕ್ತಿತ್ವವನ್ನು ತಿಳಿಯಪಡಿಸುತ್ತದೆ. ಹಣೆ ಬರಹವನ್ನು ಯಾವತ್ತೂ ನಿಂದಿಸಬೇಡಿ. ಒಂದು ಕಷ್ಟ ನಿಮ್ಮನ್ನು ದುಃಖಿಸಿದರೆ 100 ಸಂತೋಷಗಳು ನಿಮಗಾಗಿ ಕಾಯುತ್ತಿರುತ್ತದೆ. ಆಹಾರವಿಲ್ಲದೆ ಒಂದು ದಿನವೆಲ್ಲ ಕಳೆಯಬಹುದು, ಆದರೆ ಅಭಿಮಾನವಿಲ್ಲದ ಕಡೆ ಒಂದು ಕ್ಷಣವೂ ಇರಬಾರದು. ಯಾರೇ ಆಗಲಿ ವ್ಯಕ್ತಿತ್ವದಿಂದ ಆಕರ್ಷಣತೆ ಆಗಬೇಕೇ ಹೊರತು ಸುಂದರತೆಯಿಂದ ಅಲ್ಲ. ಏಕೆಂದರೆ ಸುಂದರತೆ ಜೀವನ ಪೂರ್ತಿ ಇರುವುದಿಲ್ಲ. ಉನ್ನತ ವ್ಯಕ್ತಿತ್ವವೇ ಶಾಶ್ವತ. ನೀವು ಯಾರಿಗಾಗಿಯೂ ಕಣ್ಣೀರು ಹಾಕಬೇಡಿ. ನೀವು ಕಣ್ಣೀರು ಹಾಕಿದ ಮಾತ್ರಕ್ಕೆ ಅವರು ನಿಮ್ಮವರು ಆಗುವುದಿಲ್ಲ. ಅವರು ನಿಮ್ಮವರು ಆಗಿದ್ದರೆ ನಿಮ್ಮಿಂದ ಕಣ್ಣೀರು ಬರಿಸುವುದಿಲ್ಲ.
ಯಾವುದೇ ವ್ಯಕ್ತಿಯನ್ನಾಗಿ ಕೇಡು ಆಕರ್ಷಿಸಿದಷ್ಟು ವೇಗವಾಗಿ ಒಳ್ಳೆಯದು ಆಕರ್ಷಿಸುವುದಿಲ್ಲ. ಏಕೆಂದರೆ ಕೇಡು ಸುಖದಿಂದ ಆರಂಭವಾಗಿ ಕಷ್ಟದಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಒಳ್ಳೆಯದು ಕಷ್ಟದಿಂದ ಆರಂಭವಾಗಿ ಸುಖವಾದ ಬದುಕಾಗುತ್ತದೆ. ಆದಾಯಕ್ಕಿಂತ ಮೀರಿದ ವೆಚ್ಚ, ಇತರರಂತೆ ಬದುಕಬೇಕೆಂಬ ಆಸೆ ಮನುಷ್ಯನಿಗೆ ಎರಡು ಮಾದಕವೇ. ಒಂದು ಮನುಷ್ಯನನ್ನು ಸಾಲದಲ್ಲಿ ಮುಳುಗಿಸುತ್ತದೆ, ಎರಡನೆಯದು ನಿಮ್ಮ ಸಂತೋಷವನ್ನು ನಿಮ್ಮಿಂದ ದೂರ ಮಾಡುತ್ತದೆ. ನೆನಪಿಟ್ಟುಕೊಳ್ಳಿ, ಅಹಂಕಾರವೇ ಮನುಷ್ಯನ ಪತನಕ್ಕೆ ಕಾರಣ. ಜೀವನದ ಒಂದು ಪ್ರಶ್ನೆಯ ಹಾಗೆ ಅದನ್ನು ಉತ್ತರಿಸಲು ಯಾರಿಂದಲೂ ಆಗದು. ಹಾಗೆಯೇ ಸಾವು, ಅದನ್ನು ಪ್ರಶ್ನಿಸುವ ಧೈರ್ಯ ಯಾರು ಮಾಡಲು ಸಾಧ್ಯವಿಲ್ಲ. ಬೆಳಕಿನ ಮೇಲೆ ಕೋಪಗೊಂಡರೆ ಕತ್ತಲಾಗುವುದು ನಿಮಗೆ, ಅನ್ನದ ಮೇಲೆ ಕೋಪಗೊಂಡರೆ ಹೊಟ್ಟೆ ಸುಡುವುದು ನಿಮಗೆ. ಹಾಗೆಯೇ ಇಷ್ಟವಾದವರ ಮೇಲೆ ಕೋಪಗೊಂಡರೆ ಒಂಟಿಯಾಗುವುದು ನೀವೇ. ಜನರು ಪ್ರೀತಿಯನ್ನು ಮಾತ್ರ ಸ್ವೀಕರಿಸುವರು, ನಿಮ್ಮ ಕೋಪವನ್ನಲ್ಲ. ಪ್ರೀತಿಸುವ ವ್ಯಕ್ತಿ ಕೋಪಗೊಂಡರೆ ಸ್ವೀಕರಿಸುವ ಮನಸ್ಥಿತಿ ಇರುವವರು ವಿರಳ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ನಾಲಿಗೆ ಕತ್ತಿಗಿಂತಲೂ ಚೂಪಾಗಿರುವುದು. ಕೆಲವು ಬಾರಿ ಅದು ರಕ್ತವನ್ನು ಹರಿಸದೆ ಯಾರನ್ನಾದರೂ ನಾಶ ಮಾಡಬಲ್ಲದು. ಮುಖ್ಯವಾಗಿ ಬಾಂಧವ್ಯಗಳಲ್ಲಿ ಬಿರುಕು ಮೂಡಿಸುವುದು. ಬಾಂಧವ್ಯಗಳನ್ನು ಬೆಸೆಯುವುದು ಸಹ ಒಂದು ನಾಲಿಗೆ. ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಿ. ನಾವು ಮಾಡುವ ಕೆಲಸ ತಪ್ಪು ಅಲ್ಲವೆಂದು ನಮಗೆ ಅನಿಸಿದಾಗ ಯಾರಿಗೂ ನಾವು ಹೆದರುವ ಅವಶ್ಯಕತೆ ಇಲ್ಲ. ಹಾಗೆಯೇ ಯಾರಿಗೂ ಕೂಡ ನಾವು ಉತ್ತರಿಸಬೇಕಾಗಿಲ್ಲ. ಆದರೆ ಅದರ ಪರಿಣಾಮಕ್ಕೆ ಸಂಪೂರ್ಣ ಹೊಣೆ ನೀವೇ ಎಂಬುವುದು ನೆನಪಿರಲಿ. ತಪ್ಪಾದಾಗ ಇತರರನ್ನು ನಿಂದಿಸುವುದು ಅಥವಾ ಹೊಣೆಯಾಗಿಸುವುದು ಮೂರ್ಖತನವೆನಿಸುತ್ತದೆ. ನಾವು ಮಾತನಾಡುವ ತುಟಿಗಳು ಸುಳ್ಳಾಗಬಹುದು, ಆದರೆ ನಮ್ಮ ವರ್ತನೆ ಇದೆ ನೋಡಿ, ಅದು ಎಂದಿಗೂ ಸುಳ್ಳಾಗುವುದಿಲ್ಲ. ಪ್ರೀತಿಯಿಂದ ಆಧರಿಸಿದರೆ ಕ್ರೂರ ಮೃಗಗಳು ಸಹ ಪ್ರೇಮವನ್ನೇ ತೋರಿಸುತ್ತದೆ. ಆದರೆ ಕೆಲವು ಬಾಂಧವ್ಯಗಳು ಮಾತ್ರ ನೀವು ಎಷ್ಟೇ ಪ್ರೇಮ ತೋರಿಸಿದರೂ ಕೊನೆಗೆ ನಿಮಗೆ ದುಃಖವನ್ನು ಉಳಿಸುತ್ತದೆ. ಎಲ್ಲ ಉಳ್ಳವರಿಗೆ ನೀವು ಎಷ್ಟೇ ದೊಡ್ಡ ಸಹಾಯ ಮಾಡಿದರೂ ಅದು ಅವರ ದೃಷ್ಟಿಯಲ್ಲಿ ಚಿಕ್ಕದಾಗಿಯೇ ಕಾಣಿಸುತ್ತದೆ. ಅದೇ ಹಸಿವಿನಿಂದ ಬಳಲುವವರಿಗೆ ನೀವು ಒಂದು ಹೊತ್ತು ಊಟ ಕೊಟ್ಟರೆ ಅವರಿಗೆ ನೀವು ಭಗವತ್ ಸ್ವರೂಪವೆಂದೇ ಭಾವಿಸುವರು. ಕಷ್ಟ ಬರದಿದ್ದರೂ ಸುಖದ ಬೆಲೆ, ಸುಖಕ್ಕೆ ಅಭ್ಯಾಸಪಟ್ಟರೆ ಕಷ್ಟ ಬಂದಾಗ ಸ್ವೀಕರಿಸುವ ಮನೋಭಾವ ಇರುವುದಿಲ್ಲ. ಮಕ್ಕಳನ್ನು ಸಹ ಯಾವಾಗಲೂ ಸುಖದಿಂದ ಬೆಳೆಸಬಾರದು. ಹಾಗೆಂದು ಕಷ್ಟಪಡಬೇಕೆಂದು ಅಲ್ಲ. ಸುಖದ ಮಿತಿಯನ್ನು ಕಡಿಮೆ ಮಾಡಿದಾಗ ಜೀವನದ ಇನ್ನೊಂದು ಮುಖ ಪರಿಚಯವಾಗುತ್ತದೆ. ಹೆಚ್ಚು ಸುಖದಿಂದ ಮಕ್ಕಳು ಶಿಕ್ಷಣ ಮತ್ತು ಸಂಸ್ಕಾರದಿಂದಲೂ ವಂಚಿತರಾಗುವ ಸಂಭವ ಹೆಚ್ಚು. ಈ ಸಮಾಜದಲ್ಲಿ ನೀರು ಇರುವವರೆಗೆ ಮಾತ್ರ ಬಾವಿಗೆ ಬೆಲೆ, ಹಾಗೆಯೇ ಹಣವಿದ್ದಾಗ ಮಾತ್ರ ಮನುಷ್ಯನಿಗೆ ಬೆಲೆ. ನೀರು ಇಲ್ಲದ ಬಾವಿಯಲ್ಲಿ ಕಸ ತುಂಬುತ್ತಾರೆ, ಹಾಗೆಯೇ ಹಣವಿಲ್ಲದ ಮನುಷ್ಯನನ್ನು ಕಸಕ್ಕಿಂತ ಕೀಳಾಗಿ ನೋಡುವರು. ಸಾಕಷ್ಟು ಅನುಭವಗಳಿಂದ ಕೂಡಿದ ಪುಸ್ತಕಗಳನ್ನು ಕೊಟ್ಟರೂ ನೋಡಿ ಬರೆಯುವ ಪರೀಕ್ಷೆ ಎಂದರೆ ಜೀವನ. ನೆನಪಿಟ್ಟುಕೊಳ್ಳಿ, ನಿಮ್ಮ ಅನುಭವವೇ ನಿಜವಾದ ಉತ್ತರ. ಜಾತಿ, ಮತ, ಬಂಧು ಬಾಂಧವ್ಯಕ್ಕಿಂತಲೂ ಮಿಗಿಲಾದದ್ದು ಎಂದರೆ ಸ್ನೇಹ ಒಂದೇ. ನಿಮ್ಮ ಕಷ್ಟಗಳನ್ನು ಹಾಗೆಯೇ ದುಃಖಗಳನ್ನು ಎಲ್ಲರಿಗೂ ಕೇಳಿಸುವ ಹಾಗೆ ಶಬ್ದ ಮಾಡಬೇಡಿ, ಕೇಳಿಸುವ ಪ್ರಯತ್ನವೂ ಸಹ ಮಾಡಬೇಡಿ. ಏಕೆಂದರೆ ಇಲ್ಲಿ ಕೇಳುವವರಿಗಿಂತ ನಿಮ್ಮ ಸ್ಥಿತಿಯನ್ನು ನೋಡಿ ನಗುವವರೇ ಹೆಚ್ಚು. ಯಾರ ಸಂಪತ್ತಿಗಾಗಿಯೂ ಅಥವಾ ಯಾರ ಬಾಂಧವ್ಯಕ್ಕಾಗಿಯೂ ನಾವು ಹಾರಾಟ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಮಾತು ಮತ್ತು ನಮ್ಮ ವರ್ತನೆ ಉನ್ನತವಾಗಿದ್ದರೆ ಅವೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕಿರುನಗೆ ಮತ್ತು ಮೌನ ಇವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಇವುಗಳಿಗಿಂತ ಉತ್ತಮ ಆಯುಧಗಳಿಲ್ಲ. ಈ ಎರಡೂ ನಿಮ್ಮ ಜೊತೆ ಇರುವವರೆಗೂ ನಿಮಗೆ ಸೋಲೆಂಬುವುದೇ ಇಲ್ಲ. ಯಾವಾಗಲೂ ನೀವು ಬರೀ ಇತರರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಿರೋ ಆಗಲೇ ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯಂತ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತೀರಿ. ಜೇನಿಗಿಂತಲೂ ಸಿಹಿಯಾಗಿ ಮಾತನಾಡುವರು, ಆದರೆ ಮನಸ್ಸು ತುಂಬ ಅಸೂಯೆ ಮತ್ತು ಕುತಂತ್ರತೆ. ಹೇಳುವುದೆಲ್ಲ ವೇದಾಂತ, ಆದರೆ ಬೆನ್ನ ಹಿಂದೆ ಗೋರಿ ಕಟ್ಟುವರು. ಇದೇ ಇವತ್ತಿನ ಸಮಾಜ.
ನಿನ್ನೆಯ ದಿನ ಕಷ್ಟವಾಗಿರಬಹುದು, ಹಾಗೆಯೇ ಇಂದಿನ ದಿನ ಕಷ್ಟವಾಗಿಯೇ ಇರಬಹುದು. ಆದರೆ ನಾಳೆಯ ದಿನ ಮಾತ್ರ ಖಂಡಿತವಾಗಿಯೂ ಸುಂದರವಾಗಿ ಇರುತ್ತದೆ. ಸ್ವಲ್ಪ ಸಹನೆಯಿಂದ ಇರಿ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಪ್ರತಿ ವ್ಯಕ್ತಿಗೂ ಭಗವಂತ ಬದಲಾಗುವುದಕ್ಕೆ ಅವಕಾಶವನ್ನು ಕೊಡುತ್ತಾನೆ, ಆದರೆ ಗುರುತಿಸುವುದು ಮುಖ್ಯ. ನಾವು ಎಲ್ಲಾ ವಿಷಯದಲ್ಲೂ ಅರ್ಹತೆ ಮತ್ತು ಆಸ್ತಿ ಅಂತಸ್ತುಗಳನ್ನು ನೋಡುತ್ತೇವೆ. ಒಂದು ಸ್ನೇಹದ ವಿಷಯದಲ್ಲಿ ಮಾತ್ರ ಮನಸ್ಸನ್ನು ನೋಡುತ್ತೇವೆ. ಅದೇ ಸ್ನೇಹದ ಔನ್ನತ್ಯ. ಇತರರು ತಪ್ಪು ಮಾಡಿದರೆ ನೀತಿ ಪಾಠಗಳನ್ನು ಬೋಧಿಸುವೆವು. ಅದೇ ನಾವೇ ತಪ್ಪು ಮಾಡಿದರೆ ಅದಕ್ಕೆ ಕಾರಣಗಳನ್ನು ಹೇಳುವೆವು. ಹಾಗೆಯೇ ಎಲ್ಲಾ ಪರಿಸ್ಥಿತಿಗಳಿಗೆ ಕಾರಣಗಳು ಇರುತ್ತವೆ. ಅಪರಿಚಿತ ಆಧಾರದ ಮೇಲೆ ತಪ್ಪು ಸರಿ ನಿರ್ಧರಿಸಬೇಕು. ಆ ನಿರ್ಧಾರದ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಣಯಿಸುತ್ತದೆ. ನಿಮ್ಮ ಒಂದು ಅರ್ಹತೆಯ ಬಗ್ಗೆ ಮಾತನಾಡುವವರಿಗೆ ಈ ಒಂದು ಮಾತಿನಿಂದ ಬುದ್ಧಿ ಹೇಳಿ. ಕಾಲವು ಯಾವಾಗಲೂ ಒಂದೇ ಕಡೆ ನಿಲ್ಲುವುದಿಲ್ಲ ಎಂದು. ಓದಲು ಬರೆದಿರುವ ಕೈಯಲ್ಲಿ ಪುಸ್ತಕವನ್ನು ಮತ್ತು ಮನಸ್ಸೇ ಇಲ್ಲದವರ ಕೈಯಲ್ಲಿ ಜೀವನವನ್ನು ಕೊಡಬಾರದು. ಏಕೆಂದರೆ ಇಬ್ಬರು ಅವುಗಳೊಂದಿಗೆ ಆಡಿಕೊಳ್ಳುವವರೇ ಹೊರತು ಅವುಗಳ ಮೌಲ್ಯ ಅವರಿಗೆ ತಿಳಿಯುವುದಿಲ್ಲ. ಬೇಡ ಎಂದು ನಿಮ್ಮನ್ನು ಬಿಟ್ಟು ಹೋದವರು ಕರೆದರು ಎಂದು ಓಡಬೇಡಿ. ಏಕೆಂದರೆ ನಿಮ್ಮನ್ನು ನೀವು ಇರುವ ಹಾಗೆಯೇ ಇಷ್ಟಪಡುವವರು ಯಾವಾಗಲೂ ನಿಮ್ಮೊಂದಿಗೆ ಇರುವರು. ನಿಮ್ಮಿಂದ ಏನೂ ಆಶಿಸುವವರು ಮಾತ್ರ ಅವಶ್ಯಕತೆ ಮೀರಿದ ಬಳಿಕ ಇನ್ನು ಅನಾವಶ್ಯಕ ಎಂದು ಬಿಟ್ಟು ಬಿಡುವರು. ಬಿಟ್ಟು ಹೋದವರು ಮತ್ತೆ ಕರೆದರೆ ಮತ್ತೆ ಏನೋ ಅವಶ್ಯಕತೆ ಇದೆ ಎಂದು ಅರ್ಥ. ಜಾಗೃತಿಯಿಂದ ಇರಿ. ನಂಬಿಕೆಯಾಗಲಿ, ಗೌರವವಾಗಲಿ, ಪ್ರಾಣವಾಗಲಿ ಒಂದು ಬಾರಿ ಹೋದರೆ ಮರಳಿ ಬರುವುದಿಲ್ಲ. ಬದುಕುವುದು ದೊಡ್ಡದಲ್ಲ, ನೀತಿ ನಿಜಾತಿಯಿಂದ ಬದುಕುವುದೇ ದೊಡ್ಡದು. ಕೊನೆಯದಾಗಿ ಸ್ನೇಹಿತರೆ, ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.